ನೇತ್ರಾವತಿಯಲ್ಲಿ ತೇಲಿತು ಮತ್ತೊಂದು ಶವ. ಬಜಾಲ್ ಮೊಗೇರೋ ಬಳಿಯ ನೇತ್ರಾವತಿ ನದಿ ಮಧ್ಯ ಶವ ಪತ್ತೆ. ನೇತ್ರಾವತಿಯಲ್ಲಿ ತೇಲಿತು ಮತ್ತೊಂದು ಶವ. ಬಜಲ್ ಮೊಗೇರೋ ಬಳಿಯ ನೇತ್ರಾವತಿ ನದಿ ಮಧ್ಯೆ ಶವ ಪತ್ತೆ. ಕಡೆ ಶಿವಾಲಯ ಗ್ರಾಮದ ಹೇಮಂತಾಚಾರ್ಯ ಮೃತದೇಹ ಪತ್ತೆ. 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಹೇಮಂತ್ ಆಚಾರ್ಯ ಜಗ್ರಿಬೆಟ್ಟು ಕಿಂಟಿ ಬಳಿ ಸ್ಕೂಟರ್ ಮೊಬೈಲ್ ಪತ್ತೆಯಾಗಿತ್ತು. ನದಿಗೆ ಹಾರಿರುವ ಶಂಕೆಯಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು. ಇದೀಗ ಶವಕ್ಕಾಗಿ ಹುಡುಕಾಟ ನಡೆಸುವಾಗ ಹೇಮಂತ್ ಆಚಾರ್ಯ ಶವ ಪತ್ತೆಯಾಗಿತ್ತು. ಡ್ರೋನ್ ಬಳಕೆ ಮಾಡಿ ಶೋಧವನ್ನು ನಡೆಸುತ್ತಿರುವ ವೇಳೆಯಲ್ಲಿ ನದಿಯಲ್ಲಿ ಶವ ಪತ್ತೆ. ಇದೀಗ ಪೊಲೀಸರಿಂದ ನಡೆದಿದೆ ಒಂದು ದೊಡ್ಡ ತಪ್ಪ. ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಇನ್ನೊಂದು ಶವ ಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಹೆಣ ತೇಲಿ ಬಂದಿದೆ. ನೇತ್ರಾವತಿಯಲ್ಲಿ ಇನ್ನೊಂದು ಶವ ತೇಲಿ ಬಂದಿರುವಂತಹ ವಿಚಾರ. ಬಜಾಲ್ ಮೊಗೇರೋ ಬಳಿಯ ನೇತ್ರಾವತಿ ನದಿ ಮಧ್ಯೆ ಶವ ಪತ್ತೆಯಾಗಿದ್ದು, ಕಡೆ ಶಿವಾಲಯ ಗ್ರಾಮದ ಹೇಮಂತ್ ಆಚಾರ್ಯ ಮೃತದೇಹ ಪತ್ತೆಯಾಗಿದೆ. ಒಂದ್ ಕಡೆ ಎಸ್ಐಟಿ ತನಿಖೆ ತಂಡವನ್ನ ರಚನೆ ಮಾಡಿಕೊಂಡು ದೂರುದಾರನ ಸಂಬಂಧವಾಗಿ ಕಳೆಬರಹವನ್ನ ಪತ್ತೆ ಮಾಡಲಿಕ್ಕೆ 8 ಸ್ಪಾಟ್ 8 ಅಗೆತವನ್ನ ಮಾಡ್ತಾ ಇರುವಂಥದ್ದು. 7 ಮತ್ತು 8ಕ್ಕೆ ಇವತ್ತಿನ ದಿನ ಅಗೆತವನ್ನ ಮಾಡ್ತಾ ಇರುವಂಥದ್ದು. ತದನಂತರ ಈಗ ಧರ್ಮಸ್ಥಳದಲ್ಲಿ ಇನ್ನೊಂದು ತೇಲಿ ಬರ್ತಾ ಇರುವಂತಹ ಶವ ಪತ್ತೆಯಾಗಿರುವಂಥದ್ದು. 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದಂತಹ ಹೇಮಂತ್ ಅಂತ ಹೇಳಿ ಈಗ ನೋಡ್ತಾ ಇದ್ದೀರಾ ನೀವು ಯಾವ ರೀತಿಯಾಗಿ ಶವದ ಪತ್ತೆಗಾಗಿ ಅಥವಾ ಶವದ ಒಂದು ಹುಡುಕಾಟಕ್ಕಾಗಿ ಹೇಗೆ ಪೊಲೀಸರು ಹರಸಾಹಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. 4 ದಿನಗಳ ಹಿಂದೆ ಆತನ ಸ್ಕೂಟಿ ಹಾಗೂ ಮೊಬೈಲ್ ಒಂದು ಕಡೆ ಪತ್ತೆಯಾಗಿತ್ತು. ಆತ ನದಿಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನೋದು ವಿಚಾರ ಗೊತ್ತಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ರು. ಡ್ರೋನ್ಗಳ ಸಹಾಯದಿಂದ ನದಿಗೆ ಹಾರಿದ್ದ ಡ್ರೋನ್ಗಳ ಸಹಾಯದಿಂದ ಆ ಒಂದು ಶವನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಹೇಮಂತ್ ಆಚಾರ್ಯ ಅನ್ನುವುದು ಗೊತ್ತಾಗಿದೆ. ಡ್ರೋನ್ ಅನ್ನು ಬಳಕೆ ಮಾಡಿ ಶೋಧವನ್ನು ನಡೆಸುವ ವೇಳೆಯಲ್ಲಿ ನದಿಯಲ್ಲಿ ಶವ ಪತ್ತೆಯಾಗಿದೆ. ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಆರಂಭ ಮಾಡಿದ್ದು, ಯಾವ ಕಾರಣಕ್ಕೆ ಆತ ಸಾವನ್ನಪ್ಪಿದ್ದ, ಯಾಕೆ ಇಲ್ಲೇ ಬಂದು ಸಾವನ್ನಪ್ಪಿದ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನು ಹೊರಗೆ ತರ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.